ನಮಸ್ತೆ. ನಾನು ನೆನ್ನೆ ಈ ಸ್ಥಳಕ್ಕೆ ಹೋದಾಗ ಇಲ್ಲಿ ನನಗೆ ಏನೋ ಒಂದು ಸಿಕ್ತು. ಅದೇನು ಸಿಕ್ತು ಅನ್ನೋದನ್ನ ನಾನು ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ. ನಮಸ್ತೆ, ನಾನು ನಿಮ್ಮ ಸೌಮ್ಯಶ್ರೀ. ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನಿಂಗೇ ಇರಲಿಲ್ಲ. ಸಡನ್ ಆಗಿ ಪ್ಲ್ಯಾನ್ ಆಯಿತು. ನನ್ನ ಮಗಳು ಹೇಳ್ತಾ ಇದ್ಲು, ಮಮ್ಮಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಸಿಗುತ್ತೋ ಇಲ್ವೋ, ಪ್ರಸಾದ ಸಿಗುತ್ತೋ ಇಲ್ವೋ ಅಂತ. ನೋಡೋಣ, ನಮ್ಮ ಅದೃಷ್ಟ ಇದ್ದರೆ ಖಂಡಿತ ಸಿಕ್ಕೇ ಸಿಗುತ್ತೆ. ಅದೃಷ್ಟ ಇಲ್ಲ ಅಂದರೆ ದೇವ್ರ ದರ್ಶನವೂ ಇಲ್ಲ, ಪ್ರಸಾದನೂ ಇಲ್ಲ ಅಂತ ಹೇಳಿದೆ. ಮನೇಲೆಲ್ಲ ಸಿಕ್ಕಾಬಟ್ಟೆ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸಿ ನಮ್ಮನೇಲಿರುವಂಥ 3 ಪುಟಾಣಿಗಳನ್ನ ಅವ್ರನ್ನ ಸವರಿಸಿ ನೋಡೋಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು. ಕೆಲಸ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೆ. ನನ್ನ ಮಗಳು ಕಿರ್ಚ್ಕೊತಾ ಇದ್ಲು, ಮಮ್ಮಿ ರೆಡಿ ಇಲ್ವಾ, ರೆಡಿ ಆಗಿಲ್ವಾ ಅಂತ. ನನಗೆ ಸ್ವಲ್ಪ ಕೂದಲು ಬಗ್ಗೆ ತುಂಬ ಕೇರ್ ತೊಗೋತೀನಿ. ಸಿಕ್ಕಾಬಟ್ಟೆ ತ್ಯಾವ ಇತ್ತು. ಹಾಗಾಗಿ ಹೇರ್ ಡ್ರೈ ಮಾಡಿ ನೀಟಾಗಿ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಕೊಂಡೆ. ಆಮೇಲೆ ನೆಕ್ಸ್ಟು ರೆಡಿ ಆಗೋಣ ಅಂತ ತುಂಬ ಮೇಕಪ್ ಎಲ್ಲ ಮಾಡ್ಕೊಳ್ಳಲ್ಲ. ನನ್ನ ಫೇಸ್ಗೆ ನಾನು ಯೂಸ್ ಮಾಡೋದು ಸನ್ಸ್ಕ್ರೀಮು. ಇವಾಗಂತೂ ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ಸನ್ಸ್ಕ್ರೀಮ್ ಬಿಟ್ಟು ಬೇರೆ ಯಾವ ಕ್ರೀಮು ಕೂಡ ನಾನು ಹಾಕಲ್ಲ. ಯಾಕೆ ಅಂದರೆ ನಮ್ಮ ಸ್ಕಿನ್ನು ಸಿಕ್ಕಾಬಟ್ಟೆ ಸೆನ್ಸಿಟಿವ್ ಇರೋದ್ರಿಂದ ನಾವು ಸನ್ಸ್ಕ್ರೀಮ್ ಹಾಕ್ಕೊಂಡು ಆಚೆ ಹೋಗೋದ್ರಿಂದ ತುಂಬ ಗ್ಲೋ ಇರುತ್ತೆ ಮತ್ತು ನಮ್ಮ ಸ್ಕಿನ್ಗೂ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ. ರೆಡಿ ಆಗಿಬಿಟ್ಟು ಹಾಗೆ ವೀಡಿಯೋನೂ ಮಾಡಿ ಮತ್ತು ನಾನು ನನ್ನ ಮಗಳಿಬ್ಬರು ಹೊರಟ್ವಿ. ನನ್ನ ಮಗಳು ಸೂಪರಾಗಿ ಡ್ರೈವಿಂಗ್ ಮಾಡ್ತಾಳೆ. ನಾನು ಕೂಡ ಒಂದು ಕಾಲದಲ್ಲಿ ಡ್ರೈವಿಂಗ್ ಮಾಡ್ತಿದ್ದೆ. ಇವಾಗ ಸೋಂಬೇರಿ ಆಗಿಬಿಟ್ಟಿದ್ದೀನಿ, ಡ್ರೈವಿಂಗ್ ಮಾಡಲ್ಲ. ಯಾಕೆ ಮಾಡಲ್ಲ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಾವು ದೇವಸ್ಥಾನಕ್ಕೆ ಬಂದ್ವಿ. 10 ವರ್ಷ ಆದಮೇಲೆ ನಾನು ಈ ಸ್ಥಳಕ್ಕೆ ಬರ್ತಾಯಿದ್ದೀನಿ. ಕಾರಣ ಯಾಕೆ ಏನು ಅನ್ನೋದು ದೇವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ. ನಾನು ನನ್ನ ಮಗಳಿಬ್ಬರು ಒಳಗಡೆ ಬಂದ್ವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಮುಂಚೆ ಬರೋದಕ್ಕೂ ಈಗ ಬರೋದಕ್ಕೂ ತುಂಬಾ ಚೇಂಜಸ್ ಆಗಿತ್ತು. ಪೂಜೆ ಸಾಮಾನೆಲ್ಲ ಮನೆಯಿಂದನೇ ರೆಡಿ ಮಾಡ್ಕೊಂಡು ಬಂದಿದ್ವಿ. ಹಾರ ಅಂತೂ ದೇವ್ರಿಗೆ ತಲುಪ್ತು. ನಾನು 2 ಹಾರನ ತೊಗೊಂಡಿದ್ದೆ. 2 ಹಾರನೂ ಕೂಡ ದೇವರಿಗೆ ತಲುಪ್ತು. ದರ್ಶನ ಆಗುತ್ತೋ ಇಲ್ವೋ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು, ತುಂಬ ಚೆನ್ನಾಗಿ ದೇವ್ರ ಪೂಜೆ ಆಯಿತು. ಆಲ್ರೆಡಿ ಕ್ಲೋಸಿಂಗ್ ಆಗ್ತಾನೇ ಇತ್ತು. ನಾವು ಹೋದಾಗ ಅವರು ಪಾಪ ನಗ್ನಗ್ತಾ ನಮಗೆ ಪೂಜೆನ ಮಾಡಿಕೊಟ್ರು. ನಾವು ಹೇಳಿದ್ವಿ, ತುಂಬ ವರ್ಷದ ನಂತರ ನಾನು ಬಂದಿದ್ದೀನಿ ಅಂದಾಗ ಅವರು ಹೇಳಿದ್ರು, ಇಲ್ಲಮ್ಮ, ಭಗವಂತ ಯಾರನ್ನು ಯಾವಾಗ ಕರೆಸ್ಕೋಬೇಕು, ಯಾರಿಂದ ಏನಾಗಬೇಕು ಅನ್ನೋದನ್ನೆಲ್ಲ ಭಗವಂತ ನಿಶ್ಚಯ ಮಾಡಿರ್ತಾನೆ. ನಮ್ಮ ಜೀವನದಲ್ಲಿ ಏನಾದರೂ ಒಂದು ಕೆಟ್ಟ ಘಟನೆ ನಡೀತಿದೆ ಅಂದರೆ ಅದೆಲ್ಲ ಒಳ್ಳೆಯದೇ ಅಂತ ನಾವು ಅಂದ್ಕೋಬೇಕಮ್ಮ. ಅವರು ಹೇಳಿದ್ರು. ಆಮೇಲೆ ಪ್ರಸಾದದ ಬಗ್ಗೆ ಹೇಳಿದ್ರು. ಅನ್ನದ ಋಣ ಯಾರಿಗೆ ಇರುತ್ತೋ ಅವ್ರಿಗೆ ಮಾತ್ರ ಸಿಗುತ್ತಮ್ಮ. ನೋಡಿ, ಈ ಅನ್ನದ ಋಣ ನಿಮಗಿರೋದ್ರಿಂದ ದೇವಸ್ಥಾನದ ಪ್ರಸಾದ ನಿಮಗಿತ್ತು ಋಣ, ನೋಡಿ ನಿಮಗೇ ಸಿಕ್ತು. ಲಾಸ್ಟ್ ಪ್ರಸಾದ ನಾನು ಅದನ್ನು ಬೇರೆ ಯಾರಿಗೋ ಕೊಡಬೇಕಿತ್ತು. ಆ ಕೊಡೋಣ ಅಂತ ಅಂದ್ರೂ ಕೂಡ ನನಗೆ ಆ ಕೆಲಸ ಈ ಕೆಲಸ ಅಂದ್ಕೊಂಡು ದೇವಸ್ಥಾನ ಕ್ಲೋಸ್ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ನೋಡಿದ್ರೆ ಪ್ರಸಾದ ನಿಮಗೆ ಸಿಕ್ತು. ನಿಮಗೆ ಭಗವಂತ ಒಳ್ಳೇದು ಮಾಡಲಿ, ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತೇಳಿ ಅವರು ಕೂಡ ನಮಗೆ ಹಾರೈಸಿದ್ರು. ಭಗವಂತನ ಮುಂದೆ ನನ್ನ ಪ್ರಾರ್ಥನೆ ಏನೂ ಇಲ್ಲ. ಆ ಅಪ್ಪನಿಗೆ ಎಲ್ಲ ಗೊತ್ತಿದೆ. ನನ್ನ ಜೀವನ ಏನಿದೆ, ನನ್ನ ಕಷ್ಟ ಸುಖ ಏನಿದೆ ಅನ್ನೋದು ಎಲ್ಲ ಅವ್ರಿಗೆ ಗೊತ್ತು. ನಾನೇನೂ ಕೇಳಲ್ಲ. ಹೋದೆ, ಕೈ ಮುಗ್ದೆ, ಭಗವಂತ ಬಂದಿದ್ದೀನಿ, ನಾನು ಚೆನ್ನಾಗಿಟ್ಟಿರು, ನಮ್ಮ ಕುಟುಂಬದವ್ರನ್ನ ಚೆನ್ನಾಗಿಟ್ಟಿರು, ಆಯಸ್ಸು ಆರೋಗ್ಯ ನೆಮ್ಮದಿ ಕೊಡು, ಅಷ್ಟೇ. ಇನ್ನೇನು ನಾನು ಕೇಳಲ್ಲ. ನಮಗೇನು ಬೇಕು ಏನು ಬೇಡ ಅನ್ನೋದು ಭಗವಂತನ ನಿಶ್ಚಯ. ಯಾವಾಗ ಏನು ಕೊಡಬೇಕೋ ಕೊಡ್ತಾರೆ. ನಮಗಂತೂ ತುಂಬಾ ಖುಷಿ ಆಯಿತು. ಹೋಗಿದ್ದೆ ಲೇಟ್ ಆದ್ರೂ ಕೂಡ ದೇವಸ್ಥಾನದಲ್ಲಿ ದರ್ಶನ ತುಂಬ ಚೆನ್ನಾಗಾಯಿತು. ಪ್ರದಕ್ಷಿಣೆ ಹಾಕೊಂಬರೋಣ ಅಂಥೇಳಿ ನಾನು ನನ್ನ ಮಗಳಿಬ್ಬರು ಹೋದ್ವಿ. ಪ್ರದಕ್ಷಿಣೆನ ಮಾಡಿಕೊಂಡು ಹಾಗೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ತುಂಬ ಲೇಟಾಗಿ ಬಂದರು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಯಿತು. ಅಷ್ಟರಲ್ಲಿ ಅಮ್ಮ ಕಾಲ್ ಮಾಡ್ತಾನೆ ಇದ್ದರು, ಎಲ್ಲಿದ್ದೀರಾ, ಏನಾಯಿತು, ಪೂಜೆ ಎಲ್ಲ ಆಯಿತಾ, ಬರ್ತಿದ್ದೀರಾ, ಇಲ್ಲಿ ಮಕ್ಕಳು ಕಾಯ್ತಿದ್ದಾರೆ, ಬೇಗ ಬನ್ನಿ ಬನ್ನಿ ಅಂತ ಇದ್ದರು. ಸರಿ ಅಮ್ಮ, ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲೇ ದೇವಸ್ಥಾನದಲ್ಲೇ ನಮಸ್ಕಾರ ಎಲ್ಲ ಹಾಕಿ, ವರ್ಷಕ್ಕೊಂದ್ಸಲ ಬರ್ತೀನಿ ತಂದೆ, ಹಣ್ಣು ಕಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ಆದಮೇಲೆ ನನ್ನ ಮಗಳು 1-2 ಫೋಟೋಗಳ್ನ ತೊಗೋತಾ ಇದ್ಲು. ನಾನು ಕೂಡ ಬಂದು ಆಮೇಲೆ ಪ್ರಸಾದನ ಕೊಟ್ಟಿದ್ದರು, ತಿಂದ್ಕೊಂಡು ಮತ್ತೆ ನಾವು ಆಚೆ ಬಂದ್ವಿ. ಆಮೇಲೆ ನನಗೆ ಅಲ್ಲಿ ಏನು ಸಿಕ್ತು ಅನ್ನೋದನ್ನು ನಾನು ಹೇಳ್ತೀನಿ. ಏನಪ್ಪ ಸಿಕ್ತು ಅಂದರೆ, ಇನ್ನೊಂದು ಕಡೆ ದೇವಸ್ಥಾನದಲ್ಲಿ ಅಲ್ಲಿ ನಾನು ಪೂಜೆನ ಮಾಡಬೇಕಾದ್ರೆ ಅದಕ್ಕೆ ಮುಂಚೆ ನಾನು ದೇವಸ್ಥಾನದಲ್ಲಿ ನಾನು ಬೇಡ್ಕೊಂಡಿದ್ದೆ. ಇಲ್ಲೇ ನನಗೇನು ಸಿಕ್ತು ಅಂತ ಅಂದರೆ, ನಾನು ಮುಂಚೆನೇ ಒಳಗಡೆ ಹೋಗಿ ನಾನು ಬೇಡ್ಕೊಂಡೆ, ಅಪ್ಪ ನಾನು ಹೊರಗಡೆ ಹೋಗೋಕ್ಕೆ ಮುಂಚೆ, ನಾನು ಕಾರ್ ಹತ್ತೋಕ್ಕೆ ಮುಂಚೆ ನಿಮ್ಮಿಂದ ನನಗೊಂದು ಸೂಚನೆ ಬೇಕು, ನನಗೇನಾದರೂ ಒಂದು ಸೂಚನೆ ಬೇಕು ನಿಮ್ಮ ಕಡೆಯಿಂದ ಅಂತ ನಾನು ಕೇಳಿಕೊಂಡೆ. ನಾನು ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿ ನಾನು ಕೈ ಮುಗಿದು ಅಷ್ಟರಲ್ಲಿ ಕುಂಕುಮ ತೊಗೊಳ್ಳೋಣ ಅಂತ ಕೈ ಇಟ್ಟೆ. ಕುಂಕುಮ ಸಮೇತ ನನಗೆ 10 ರೂಪಾಯಿ ಕಾಯಿನ್ ಸಿಕ್ತು. ಆದರೆ ಅದನ್ನು ಏನು ಮಾಡಬೇಕು ಅಂತ ಗೊತ್ತಿಲ್ಲ.
ವಾಪಸ್ ಇಡೋಣ ಅಂದ್ಕೊಂಡೆ. ಇಲ್ಲ, ಭಗವಂತ ನನಗೆ ಅಂತ ಕೊಟ್ಟಿರೋದು, ಇದನ್ನು ಇಡಬಾರ್ದು, ಇದನ್ನು ನಾನು ವಾಪಸ್ ತೊಗೊಂಡು ಹೋಗಲೇಬೇಕು ಅಂತೇಳಿ ನಾನು ಕುಂಕುಮದ ಜೊತೆ 10 ರೂಪಾಯಿ ಕಾಯಿನ್ನು ಕೂಡ ತಂದೆ. ನಾನು ಅಂದ್ಕೊಂಡಿದ್ದದು, ಭಗವಂತನ ಹತ್ರ ಕೇಳ್ಕೊಂಡಿದ್ದು, ನಾನು ಹೋಗೋಷ್ಟರಲ್ಲಿ ನಿಮ್ಮಿಂದ ಒಂದು ಸೂಚನೆ ಬೇಕು ಅಂತ ಕೇಳಿಕೊಂಡೆ. ಆದರೆ ಭಗವಂತ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ನೆನ್ಕೋತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ